ಬಹುಶಃ 30ನೇ ತಾರೀಕಿನೊಳಗಡೆ ನಮ್ಮಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ನಮ್ಮಲ್ಲಿ ಮಾನ್ಯ ತಹಶೀಲ್ದಾರರು ತುಂಬ ಚೆನ್ನಾಗಿ ಮಾನಿಟರಿಂಗ್ ಮಾಡಿ ಎಲ್ಲ ನಮ್ಮ ಶಿರದ ಅನಿಲ್ ಅವರ ಇದರ ಜವಾಬ್ದಾರಿಯಲ್ಲಿ ಪ್ರತಿ ಮಾಹಿತಿಯನ್ನು ತಹಶೀಲ್ದಾರರು ರಿಲೀಸ್ ಮಾಡ್ತಿದ್ದಾರೆ. ರೇಟ್ ತಹಶೀಲ್ದಾರ್ RISU PSR ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇನ್ನೂ ಕೂಡ ಮತದಾರ ಪಟ್ಟಿಯಿಂದ ದೂರ ಉಳಿದ ರೀತಿ ಗಮನ ಹರಿಸಬೇಕು ಅನ್ನೋದು ನಮ್ಮ ಎಲ್ಲ ಅಧಿಕಾರಿಗಳಿಗೆ ನಾನು ತಿಳಿಸ್ತಕ್ಕಂಥದ್ದು. ಈ ಚನ್ನರಾಯಪಟ್ಟಣ ನಗರದಲ್ಲಿ ಸುಮಾರು 12 ಪಾರ್ಟ್ಗಳಲ್ಲಿ ಅಸಿಸ್ಟೆನ್ಸ್ಗೆ ಯಾರಾದರೂ ಕೊಡಿ ಅಂತ ಹೇಳಿದ್ದೀವಿ. ಅದನ್ನು ಕೂಡಲೇ ಡೆಪ್ಯೂಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಆ ರೂರಲ್ ಸೈಡಲ್ಲಿ ನಮ್ಮ RISU ಮತ್ತು ಉಪತಹಶೀಲ್ದಾರಗಳಿಗೆ ಹೇಳಿದ 22 ಹಳ್ಳಿಗಳು ಬಿಲೋ 80 ಇದೆ. ಸೊ ಅಂಥ ಕಡೆ ನೀವು ಸ್ವಲ್ಪ ರೌಂಡ್ ಹೋಗಿ ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದು ಒಂದು ನಮ್ಮಲ್ಲಿ ಸೂಚನೆ. ನಮ್ಮ ಇವಾಗ ಒಟ್ಟಾರೆ ಪ್ರೋಗ್ರೆಸ್ 84.91 ಆಗಿದೆ ಪೂರ್ಣ ಪ್ರಮಾಣದ. ಯಾಕೆಂದರೆ ಚನ್ನರಾಯಪಟ್ಟಣ ಪ್ರೋಗ್ರೆಸ್ ಚೆನ್ನಾಗಿ ಮಾಡ್ತೀವಿ. ಇನ್ನೂ ಕೂಡ ಡೀಪ್ ಆಗಿ ನಾವೀಗ SIR ಬೇರೆ ವಿಚಾರಗಳಿಗೆ ಫೋನ್ ಮಾಡ್ತಾ ಇಲ್ಲ, ಸರ್ವೆ ವಿಚಾರಕ್ಕೂ ಫೋನ್ ಮಾಡ್ತಾ ಇದ್ದೀವಿ. ಯಾರು ಮುಂದಿನ ದಿನ 8ನೇ ತಾರೀಕಿನಿಂದ ಯಾರು ಬರಬೇಡ ಅಂತ ನೇರವಾಗಿ ಹೇಳ್ಬಿಟ್ಟು ಅಲ್ಲಿರೋ ವಿಚಾರ ತಹಶೀಲ್ದಾರ್ ಅವರು ಕೂಡ ನಾವು ಯಾವುದೂ ಕೂಡ ಒತ್ತಾಯವನ್ನು ಮಾಡ್ತಿಲ್ಲ. ಯಾಕಂದರೆ ಇದು ಬಹುಮುಖ್ಯವಾದದ್ದು. ಯಾಕೆಂದರೆ ವೋಟಿಂಗ್ ರೈಟ್ಸ್ ಸಂವಿಧಾನದಲ್ಲಿ ಬಹುಮುಖ್ಯವಾದಂಥ ಅದರಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶ. ಆ ಕಾರಣದಿಂದ SIR ಸಂಬಂಧಿಸಿದಂತೆ ಆ ಮೀಟಿಂಗನ್ನು ಕರೆದಿದ್ದೇವೆ. ಅದ್ರ ಜೊತೆಯಲ್ಲಿ ಈ OAP PHU ಇದಕ್ಕೆ ಸಂಬಂಧಪಟ್ಟಂಗೆ 178 ರೆಕಾರ್ಡ್ಗಳು ಇದೆ ಅನ್ನೋದು ಮಾಹಿತಿ ಸಂದೇಹಾಸ್ಪದ, ಡೌಟ್ಫುಲ್. ಅದಕ್ಕೆ ತಿಳುವಳಿಕೆ ಪದಗಳನ್ನು ಕೂಡ ತಾಲೂಕು ಕಚೇರಿಯಿಂದ ಕೊಡ್ತಕ್ಕಂಥದ್ದು ಮನೆ ತಹಶೀಲ್ದಾರ್ ಗಮನಕ್ಕೆ ಬಂದಿದ್ದಾರೆ. ಒಟ್ಟಾರೆ ಅರ್ಹರು ಇದರಿಂದ ದೂರ ಉಳಿಬಾರ್ದು, ಸ್ವಲ್ಪ ಪರಿಶೀಲನೆ ಮಾಡಿ ಅವರಿಗೆ ವಂಚಿತರಾಗಿ ಗಮನ ಹರಿಸ್ಕೊಳ್ಳಿ ಸರ್, ಅದು ತಮ್ಮ ಗಮನಕ್ಕೆ. ಆಮೇಲೆ ನಮ್ಮ ಫುಡ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೂ ಕೂಡ ಮೀಟಿಂಗ್ ಕರೆದಿದ್ದೀವಿ. ಇವತ್ತು ವಜಾಗಿರ್ತಕ್ಕಂಥ ಕಾರ್ಡು 1829 ಕಾರ್ಡು ವಜಾಗಿದೆ ಅಂತೇಳಿ. ಅದರಲ್ಲೇನಾದರೂ ಯಾರೋ ಬೆಂಗಳೂರಿನಲ್ಲಿ ಅವನು ಬದುಕಿಗೋಸ್ಕರ ಒಂದು ಕಾರ್ ತಗೊಂಡಿರ್ತಾನೆ. ಆ ಲೆಕ್ಕಾಚಾರದಲ್ಲಿ IT ವಗೈರೆ ಅಂತಂದು ಒಂದು ವಜಾಗಿರುತ್ತೆ. ಅದನ್ನು ಬೇರ್ಪಡಿಸಿ ಪ್ರತ್ಯೇಕ ಕಾರ್ಡ್ಗಳು ಮಾಡ್ಕೊಂಡಿದ್ದ ಅರ್ಜಿಗಳು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಅಲ್ಲಲ್ಲ, ಅದನ್ನು ನೀವು ಅವ್ರಿಗೆ ಕಾರ್ಡ್ ಸಿಗೋ ರೀತಿ ಯಾವ ಓಪನ್ ಮಾಡ್ತಾರೆ ಗಮನ ಹರಿಸ್ಬೇಕು, ಫಾಲೋ ಮಾಡಬೇಕು ಒಂದು. ಆಮೇಲೆ ಇನ್ನೊಂದು ರಾಗಿ ದುಡ್ಡು ಇದುವರೆಗೆ ಎಷ್ಟು ಬರಬೇಕಾಯಿತು, ಎಷ್ಟು ಬಂದಿದೆ, ಎಷ್ಟು ಬಾಕಿ ಅದೊಂದು ಮಾಹಿತಿ ಕೊಡಬೇಕು. ಯಾಕಂದರೆ ಅದನ್ನು ಡೀಟೇಲ್ ಕೊಟ್ಟರೆ ಸೊ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾಕಂದರೆ ಈಗಾಗಲೇ 2-3 ತಿಂಗಳಾಗೋದಿದ್ದಾರೆ ಅಡ್ಡಿ ಸೇಲ್ ಮಾಡ್ತೀವಿ. ಇದ್ರ ಜೊತೆಗೆ ಸರ್ ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ಕೂಡ EO ಪರವಾಗಿ ಹೇಳಿ ಬಂದಿದ್ದಾರೆ. ಈಗ ಬಸವನಪುರ, ಕಂಠೀರಾಯಪುರ, ಆಮೇಲೆ ಇನ್ನೊಂದು ನರೇನಹಳ್ಳಿ ನೋಟ್ ಮಾಡ್ತಾರೆ. ಈಗ ಟಾಸ್ಕ್ ಫೋರ್ಸ್ ದುಡ್ಡು ಇನ್ನೂ ಬಂದಿಲ್ಲ ಸರ್. ಹಿಂದೆ ಬಂದಿದ್ದಂಥದ್ದನ್ನು ಡೀಪ್ನಿಂಗಿಗೆಲ್ಲ ಮ್ಯಾನೇಜ್ ಮಾಡಿದ್ದೀವಿ. ಸರ್ಕಾರ 1 ಕೋಟಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರೆ ಕೂಡಲೇ ರಿಲೀಸ್ ಮಾಡಬೇಕು ಅಂತ ಈ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಗೌರ್ಮೆಂಟ್ ಒತ್ತಾಯ ಮಾಡ್ತೀವಿ. ಮೊನ್ನೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ, ಒಂದು ವಿಧಾನಸಭಾ ಒಂದು 1 ಕೋಟಿ ಬೇಕಾಗಿದೆ. ಯಾಕೆಂದರೆ ಇನ್ಮೇಲೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಮುಂಗಾರು ಬಹುತೇಕ ಕೈಕೊಟ್ಟಾಗಿದೆ. 30%-33% ಶಾರ್ಟ್ ಫಾಲ್ ಆಗಿದೆ. ಸೊ ಇನ್ಮೇಲೆ ಏನಾದ್ರು ಹಿಂಗಾರಿನ ಮಳೆ ಬರುತ್ತೋ ಇರುವುದು ಭಗವಂತನ ಇಚ್ಛೆ. ಅದು ಬಂದವರು ಇನ್ನೂ ಕೂಡ ತೀವ್ರತರವಾದಂಥ ಸಮಸ್ಯೆ 30ರಿಂದ 40 ಹಳ್ಳಿಗಳಲ್ಲಿ ಪ್ರಾರಂಭ ಆಗ್ಬೋದು ಅಂತ ಉದ್ದೇಶ ಏನ್ರಿ. ಆಮೇಲೆ ನಾನು ಹೇಳೋದು ಹೇಳಿದರೆ ಕುಡಿಯೋ ನೀರಿನ ಏನಾದರೂ ಸಮಸ್ಯೆ ಆಗಿದ್ರೆ ಅವ್ರಿಗೆ ಬೋರ್ವೆಲ್ ಕೊಡ್ದು ಮತ್ತೊಂದು ಮಾಡಿ ತೊಂದರೆ ಆಗೋದು ಅದು ಸರಿಪಡಿಸೋ ತನಕ ಸ್ಥಳೀಯವಾಗಿ PDOಗಳು ಜವಾಬ್ದಾರಿಯುತವಾಗಿ ಕುಡಿಯೋ ತೊಂದರೆ ಇದ್ದಂಗೆ ನಿಗಾವಹಿಸಬೇಕು. ಯಾವುದೇ ಕಂಪ್ಲೇಂಟ್ ಬಂದರೆ ಆಯಾ PDOಗಳೇ ಜವಾಬ್ದಾರಿಸಬೇಕು. ಸೌಭಾಗ್ಯ ಬೇಡ್ಕೊಂಡು ತಪ್ಪಿಸ್ಕೊಂಡಿರಬಾರ್ದು. ಆಮೇಲೆ ಅಡ್ಮಿನಿಸ್ಟ್ರೇಟರ್ಗಳು ಏನಿರ್ತಾರೆ ಅವರು ಕೂಡ ಗಮನ ಹರಿಸಿ ಸಮಸ್ಯೆ ಅಂತ ನೋಡ್ಕೋಬೇಕು, ಆಯಿತಾ. ಆಮೇಲೆ ಇನ್ನೊಂದು ಏನಾದರೂ KBO ಕರಿಬೇಕಾಯ್ತು ಸರ್. ಈ 3 ಹಳ್ಳಿ ಏನು ಸರ್?